ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ರಶ್ಮಿಸ್ ವ್ಲಾಗ್ಸ್. ಇವತ್ತು ನಾನು ಹೇಳಿದ್ನಲ್ಲ, ಕೋರ್ಟಿಗೆ ಹೊರಡ್ಬೇಕಂತ ಇದ್ದೀನಿ. ನಿನ್ನೆ ಊರಿಂದ ಬೆಂಗಳೂರಿಂದ ನಾನು ನಮ್ಮೂರಿಗೆ ಬಂದಿದ್ದೀನಿ. ಇವತ್ತು ಕೋರ್ಟ್ಗೆ ಹೋಗೋದಿದೆ. ಹೇಳಿದ್ನಲ್ಲ, ಇವತ್ತು 4 ಲಕ್ಷ ಸಿಗೋದಿದೆ, 6 ಲಕ್ಷ ಸಿಕ್ಕಾಗಿದೆ. ಇವತ್ತು ಏನಾಗುತ್ತೆ ನೋಡಬೇಕು. ಬರೋಕ್ಕೆ ಹೇಳಿದ್ದಾರೆ 4 ಲಕ್ಷ. ಇವತ್ತೊಂದು ಸಿಕ್ಬಿಡ್ತು ಅಂದರೆ ಕೋರ್ಟಿಗೆ ಒಂದು ದೊಡ್ಡ ನಮಸ್ಕಾರ. ಯಾಕಂದರೆ 2 ವರ್ಷದಿಂದ ಅಲಿತಾ ಇದ್ದೀವಿ ದುಡ್ಡಿಗೋಸ್ಕರ. ಅದೇ ಸತಿ ಸಿಕ್ಬಿಡ್ತು ಅಂದರೆ ದೇವರಿಗಂತೂ ಒಳ್ಳೆ ರೀತಿಯಲ್ಲಿ ಒಂದು ನಮಸ್ಕಾರ ಮಾಡಿ ಬರೋದು ಅಷ್ಟೇ. ಯಾಕಂದರೆ ತುಂಬ ಮೋಸ ಹೋಗಿದ್ದೆ 10 ಲಕ್ಷದಲ್ಲಿ. ಅದೇ ಯಾರೊಬ್ಬರು ಇನ್ನೋಸೆಂಟಾಗಿ ಕಂಡ್ರು ಅಂದರೆ ಯಾವುದೇ ರೀತಿಯಲ್ಲಾದ್ರೂ ಮೋಸ ಮಾಡೋಕ್ಕೆ ರೆಡಿ ಇರ್ತಾರೆ. ನಾವು ಹುಷಾರಾಗಿರಬೇಕು, ಆದರೆ ನಾವು ಹುಷಾರಾಗಿರಲಿಲ್ಲ. ನಂದು ತಪ್ಪಿದೆ. ಏನಾದರೂ ಆಗಲಿ, ಇವತ್ತು ಅಮೌಂಟ್ ಸಿಗ್ತಿದೆ, ಅದೇ ಒಂದು ಖುಷಿ. ನೋಡುವ ಫ್ರೆಂಡ್ಸ್, ಅಲ್ಲಿ ಕೋರ್ಟಿಗೆ ಹೋದ್ಮೇಲೆ ಮತ್ತೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ಸದ್ಯ ಬಾಯ್. ರೀಚ್ ಆಗಿದ್ದೀವಿ. ಅಲ್ಲಿ ಶಿಕಾರಿಪುರ ರೀಚ್ ಆದಮೇಲೆ ಟಿಫಿನ್ ಎಲ್ಲ ಮಾಡ್ಕೊಂಡ್ಬಿಟ್ಟೆ ನಾವು ಕೋರ್ಟಿಗೆ ಹೊರಟಿದ್ದೀವಿ. ಕೆಲವೆಲ್ಲ ತಿನ್ಕೊಂಡು ಅವರು ಪಾಪ ಹೇಗೆ ತಿಂತಿದ್ದಾರೆ, ಅವರೆಲ್ಲ ಹೇಗೆ ತಿಂತಿದ್ದಾರೆ ಗೊತ್ತಿಲ್ಲ. ಹೊರಟಿದ್ದೀವಿ. ಕೋರ್ಟ್ ಹತ್ರ ಬಂದಿದ್ದೀವಿ. ಅಲ್ಲಿ ಹೊರಗಡೆ ಶಾಲ್ ಹಾಕ್ಕೊಂಡು, ಆರೆಂಜ್ ಕಲರ್ ಶಾಲ್ ಹಾಕ್ಕೊಂಡು ನಿಂತಿದ್ನಲ್ಲ, ಮೂವರು ಇದರಲ್ಲಿ 3 ಕಳ್ರೆ ಕಾಲಿಗೆಲ್ಲ ಬೀಳಕ್ಕೆ ಬರ್ತಾರೆ ಏನಕ್ಕೋಸ್ಕರ. ಅಯ್ಯೋ ತಪ್ಪಾಯಿತು ಅಂತ ಕಾಲಿಗೆ ಬಿದ್ದರೆ ನಮಗೆ 4 ಲಕ್ಷ ಸಿಕ್ಬಿಡತ್ತಾ? ಏನಿಲ್ಲ. ಅದಕ್ಕೆ ನೀವು ಕಾಲಿಗೆಲ್ಲ ಬೀಳೋದು ಬೇಡ, ನಮಗೆ ಫಸ್ಟ್ ದುಡ್ಡು ಕೊಡಿ ಅಂತ ಹೇಳ್ಬಿಟ್ಟು ನಾವು ಕೇಳಿದ್ದೀವಿ. ಕೊಡಲೇಬೇಕು, ಮುಂದಿನ ಸತಿ ಅಂತೂ ಫಿಕ್ಸ್ ಕೊಡಲೇಬೇಕು. ಹೇಗೆ ತೊಗೊಳ್ಬೇಕು ನಮಗೆ ಗೊತ್ತೈತೆ, ನಾವು ತೊಗೋತೀವಿ. ಇಲ್ಲಿ ನಿಂತಿದ್ದಾಳಲ್ಲ, ಅವಳೆ ಕಳ್ಳಿ, ಸಿಂಗಲ್ ಆಗಿ ನಿಂತಿದ್ದಾಳೆ. ಕೊಟ್ಟಿಲ್ಲ ಅಂದರೆ ಒಳಗೆ ಹೋಗ್ತಾರೆ ಅಷ್ಟೇ. ಅವಳೆ ನಮ್ಮ ಹತ್ರ ದುಡ್ಡೆಲ್ಲ ಇಸ್ಕೊಂಡು ಮೋಸ ಮಾಡಿ ನಿಂತಿದ್ದಾಳೆ ನೋಡಿ, ನಾಯಿಗಿಟ್ಟವಳೆ ಹಿಂಗೆ. ಅವಳ ಗಂಡ ಬರ್ತಾ ಇದ್ದಾನೆ. ಅಲ್ಲಿ ನಮ್ಮ ಪಪ್ಪ ಬರ್ತಾ ಇದ್ದಾರಲ್ಲ, ನಮ್ಮ ಪಪ್ಪನ ಪಕ್ಕದಲ್ಲಿ ಆರೆಂಜ್ ಕಲರ್ ಶಾಲ್ ಹಾಕಿದ್ದಲ್ಲ, ಅವನೇ ದೊಡ್ಡ ಕಳ್ಳನ ಮಗ. ನಮ್ಮ ಹತ್ರ ಎಲ್ಲ ಅಮೌಂಟ್ ಅವರಿಬ್ರು ಇಸ್ಕೊಂಡು ನಾಟಕ ಮಾಡ್ತಾ ಕೂತಿದ್ದಾರೆ. ಇನ್ನೂ 2 ಇದ್ದಾರೆ, ಅವ್ರು ಕಾಣ್ತಿಲ್ಲ, ಆಮೇಲೆ ತೋರಿಸ್ತೀನಿ. ನಾವು ಇವಾಗ ಇಲ್ಲಿಗೆ ಹೋಗ್ತಾಯಿದ್ದೀವಿ, ಕ್ಲಿನಿಕ್ಕಿಗೆ ಹೋಗ್ತಿದ್ದೀನಿ. ಇನ್ನೆಲ್ಲೂ ಇಲ್ಲ, ತುಂಬ ಕತ್ಲಿದೆ, ಬೆಳಕಿಲ್ಲ. ನಿಧಾನ ಕಣೆ, ಎಲ್ಲ ಗೊತ್ತು. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ನೆಕ್ಸ್ಟ್ ಡೇ ಲಾಗ್ ಮಾಡ್ತಾಯಿದ್ದೀನಿ. ನಿನ್ನೆ ನಾವು ಕೋಟಿಗೆಲ್ಲ ಹೋಗಿ ಬಂದುಬಿಟ್ವಿ. ಇವಾಗ ಏನಾಯಿತು ಅಂದರೆ, ಇವಾಗ ಅದ್ರ ವಿಚಾರ ನಿಮಗೆ ನಾನು ತಿಳಿಸಿರಲಿಲ್ಲ, ಅದಕ್ಕೆ ಇವಾಗ ನಾನು ತಿಳಿಸ್ತಾ ಇದ್ದೀನಿ. ಏನಿಲ್ಲ, ನೆಕ್ಸ್ಟ್ ಮಂತಲ್ಲಿ ಮತ್ತೆ ನಮಗೆ ಕರೆದಿದ್ದಾರೆ. ಆವಾಗ ಮತ್ತೆ ಹೋಗಬೇಕು. ಆವಾಗ 4 ಲಕ್ಷ ಏನಿದೆ ಮತ್ತೆ ನಮಗೆ ಸಿಗತ್ತೆ. ಇವತ್ತು ನಿನ್ನೆ ಇಷ್ಟ ಆಗಿರೋದು ಮಾತುಕತೆ, ಏನೂ ಇಲ್ಲ. ನೆಕ್ಸ್ಟ್ ಮಂತ್ ಬನ್ನಿ ಅಂತ ಹೇಳಿದ್ರು. ಭಾರಿ ಆಟ ಆಡಿಸ್ತಿದ್ದಾರೆ ಕಳ್ಳನ ಮಕ್ಕಳು. ಮಾತ್ರ ಕೊಡೋಕ್ಕೆ ರೆಡಿ ಇಲ್ಲ. ಅದಕ್ಕೆ ಮುಲಾಜಿಂದ ಹೇಳಿಬಿಟ್ರು ನಿನ್ನೆ, ಇವರಿಗೆ ಬಾರಿ ಕರೆಸಿ ಈ ಥರ ಮಾಡಿಸ್ತಾ ಇದ್ದೀರಾ. ನೆಕ್ಸ್ಟ್ ನೀವು ಅಮೌಂಟ್ ಕೊಟ್ಟಿಲ್ಲ ಅಂದರೆ ನೀವೆಲ್ಲರೂ ಒಳಗೆ ಹೋಗ್ತೀರಂತ ಹೇಳಿದ್ದಾರೆ. ಸ್ಟ್ರಿಕ್ಟಾಗಿ ಹೇಳಿದ್ದಾರೆ. ನೆಕ್ಸ್ಟ್ ಅದೇ ಪ್ರೊಸೆಸರ್ ನಡೆಸ್ಕೊಂಡು ಹೋಗ್ತಾರೆ. ಏನಂದರೆ ಅಮೌಂಟ್ ಕೊಟ್ಟಿಲ್ಲ ಅಂದರೆ ಪಕ್ಕ ಒಳಗೆ ಹೋಗ್ತಾರೆ ಅವರು ಅಷ್ಟೇ. ನಾವೇನು ತಲೆ ಕೆಡ್ಸ್ಕೊಳ್ಳೋಂಥದ್ದೇ ಇಲ್ಲ. ಅದಕ್ಕೆ ಅವರೇನಾದರೂ ಇಲ್ಲ, ನಾವು ಕೊಡ್ತೀವಿ ನೆಕ್ಸ್ಟ್ ಅಂತ ಹೇಳಿಬಿಟ್ಟು ಅವರು ಕಳ್ಳರು ಹೇಳಿದ್ದಾರೆ. ಕೊಡ್ತಾರೆ. ನೆಕ್ಸ್ಟ್ ಹೋದಾಗ ಅಮೌಂಟ್ ಸಿಗುತ್ತೆ. ಯಾವ ಡೇಟ್ ಅಂತ ನಾನು ಹೇಳಲ್ಲ, ಯಾಕಂದರೆ ನಮಗೆ ಗೊತ್ತಿದ್ದವರು ಕೆಲವ್ರು ನೋಡ್ತಾ ಇರ್ತಾರೆ. ಆ ಡೇಟ್ ಏನಂದ್ರೆ ಅದು ಗೊತ್ತಾಗೋದು ಬೇಡ. ಬೇರೆ ರೀತಿ ಏನೇನೋ ನಡೆಸ್ತಾ ಇರ್ತಾರೆ. ಅದಕ್ಕೋಸ್ಕರ ಬೇಡ ಅಂತ ಹೇಳ್ಕೊಂಡು ಆ ಡೇಟ್ ನಾನು ಇವಾಗ ಹೇಳೋದಕ್ಕೆ ಇಷ್ಟ ಇಲ್ಲ. ನೆಕ್ಸ್ಟ್ ನಾನು ಹೋಗೋ ಟೈಮಲ್ಲಿ ಹೆಂಗೂ ನಿಮಗೆ ಗೊತ್ತಾಗುತ್ತೆ, ಆವಾಗ ನಾನು ತಿಳಿಸ್ತೇನೆ.
ಓಕೆ ಫ್ರೆಂಡ್ಸ್, ಇಷ್ಟಾಗಿತ್ತು. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ. ಹಾಗೆಯೇ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋ ವಾಚ್ ಮಾಡಿ ಅಂತ ಹೇಳ್ಬಿಟ್ಟು ಕೇಳ್ಕೊತೀನಿ. ಲೈಕ್, ಶೇರ್ ಆ್ಯಂಡ್ ಕಮೆಂಟ್ಸ್ ಮಾಡಿ. ಹಾಗೆಯೇ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗುವ. ಬಾಯ್, ಟೇಕ್ ಕೇರ್.